ಇನ್ನು ಬೆಂಗಳೂರಿನಲ್ಲಿ ವಾಹನ ಸವಾರರಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ನೀವೇನಾದ್ರೂ ಕಣ್ಕಂಡಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ದಂಡ ಬೀಳುತ್ತೆ. ಆಲ್ರೆಡಿ ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ರೆ ನಿಮಗೆ ದಂಡ ಹಾಕುವಂಥದ್ದು ಗೊತ್ತೇ ಇದೆ. ಬಟ್ ಇದು ಈಗ ಮನೆ ಮುಂದೆ ನೀವು ಗಾಡಿ ನಿಲ್ಸಿದ್ರು ಕೂಡ ದುಡ್ಡು ಕೊಡಬೇಕು ಅನ್ನೋ ಮಟ್ಟಕ್ಕೆ ಬಂದಿದೆ. ಈ ಹಿಂದೆನೂ ಕೂಡ ಬಿಬಿಎಂಪಿ ಇದ್ದಾಗ ಈ ಒಂದು ಯೋಜನೆ ತರಲು ಉದ್ದೇಶ ಇತ್ತು ಅವರಿಗೆ. ಅಂದರೆ ಮನೆ ಮುಂದೆ ಕಾರ್ ಆಗಲಿ ಬೈಕ್ ಆಗಲಿ ಪಾರ್ಕ್ ಮಾಡಿದ್ರೆ ಅದಕ್ಕೆ ನೀವು ದುಡ್ಡು ಕಟ್ಟಬೇಕಾಗುತ್ತೆ, ಗೌರ್ಮೆಂಟ್ಗೆ ಬಿಬಿಎಂಪಿಗೆ ದುಡ್ಡು ಕಟ್ಟಬೇಕಾಗುತ್ತೆ ಅನ್ನುವಂಥದ್ದು ಈ ಹಿಂದೆನೂ ಕೂಡ ತಂದಿದ್ರು. ಬಟ್ ಅದನ್ನು ಕೂಡ ಹೋಲ್ಡಲ್ಲಿತ್ತು. ಈಗ ಮತ್ತೊಂದು ಕರಡು ಪ್ರತಿ ಈಗ ಸಿದ್ಧವಾಗಿದೆ. ಸೊ ತರೋದಕ್ಕೆ ಈಗ ಸರ್ಕಾರ ಕೂಡ ಮುಂದೆ ಆಗ್ತಾ ಇದೆ ಅನ್ನುವಂಥದ್ದು. ಸೈಕಲ್ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ವಾಹನ ಇರಲಿ, ನಿಮ್ಮದು ಆಟೋ ನಿಲ್ಲಿಸ್ಕೊಳ್ಳಿ, ಬೈಕ್ ನಿಲ್ಲಿಸ್ಕೊಳ್ಳಿ, ಕಾರ್ ನಿಲ್ಲಿಸ್ಕೊಳ್ಳಿ, ಬಟ್ ಮನೆ ಮುಂದೆ ನೀವೇನಾದರೂ ನಿಲ್ಲಿಸ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಅದಕ್ಕೆ ನೀವು ಈಗ GBAಗೆ ದುಡ್ಡನ್ನು ಕಟ್ಟಬೇಕು, ಸರ್ಕಾರಕ್ಕೆ ದುಡ್ಡನ್ನು ಕಟ್ಟಬೇಕು. ಮಾಲೀಕರು ಯಾರು ಇರ್ತಾರೆ, ಅಂದರೆ ಮನೆಯ ಮಾಲೀಕರು ಯಾರು ಇರ್ತಾರೆ ಅವರು ಅದಕ್ಕೆ ಕಟ್ಟಬೇಕು ಶುಲ್ಕ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಒಂದು ಕರಡು ಪ್ರತಿಯನ್ನು ಈಗ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಬಾಡಿಗೆದಾರರು ಯಾರಾದರೂ ಇದ್ದರೆ ಆ ಬಾಡಿಗೆದಾರರು ಮಾಲೀಕರಿಗೆ ಹೇಳಬೇಕು, ಯಾಕಂದರೆ ಮಾಲೀಕರ ಜವಾಬ್ದಾರಿ ಇರುತ್ತೆ. ಸೊ ಹಾಗಾಗಿ ಬಾಡಿಗೆಯವರಿಗೆ ಕೊಡೋಕ್ಕಿಂತ ಮುಂಚೆ ಅವರಿಗೆ ಸರಿಯಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡುವಂಥದ್ದು ಮಾಲೀಕರ ಜವಾಬ್ದಾರಿ ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ನೀವೇನಾದರೂ ಪಾರ್ಕಿಂಗ್ ಫ್ರೀಯಾಗಿ ನೀವು ಮನೆ ಮುಂದೆ ಬೇಕಾಬಿಟ್ಟಿಯಾಗಿ ನಿಲ್ಲಿಸ್ಕೋತೀನಿ ಅಂತ ಹೇಳಿದ್ರೆ ಇನ್ನು ಮುಂದೆ ಅದು ಆಗೋದಿಲ್ಲ. ಅದಕ್ಕೂ ಕೂಡ ನೀವೀಗ ದುಡ್ಡು ಕಟ್ಟಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಅರುಣ್ ನೀಡ್ತಾರೆ. ಅರುಣ್, ಈಗ ಈ ಕರಡು ಪ್ರತಿಯಲ್ಲಿ ಇನ್ನೇನೇನು ವಿಚಾರಗಳನ್ನು ಇಟ್ಟಿದ್ದಾರೆ, ಇನ್ನು ಯಾವ್ಯಾವುದಕ್ಕೆ ದುಡ್ಡು ಕೊಡಬೇಕಂತೆ ಸರ್ಕಾರದವರಿಗೆ? ಆಲ್ರೆಡಿ ಎಲ್ಲದಕ್ಕೂ ಕೂಡ ಫೈನ್ ಹಾಕೋದು, ಎಲ್ಲದಕ್ಕೂ ಕೂಡ ಶುಲ್ಕ ವಸೂಲಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈಗ ಮನೆ ಮುಂದೆ ಗಾಡಿ ನಿಲ್ಸ್ಕೊಳ್ಳೋಕ್ಕೂ ಕೂಡ ಇವ್ರಿಗೆ ದುಡ್ಡು ಕೊಡಬೇಕು ಅನ್ನುವಂಥ ಮಟ್ಟಿಗೆ ಈಗ ಬಂದಿದೆ. ಏನೇನು ಹೇಳ್ತಾ ಇದ್ದಾರೆ ಇದರಲ್ಲಿ? ಹೌದು ರೆಹಮಾನ್, ಈಗಾಗಲೇ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮನೆ ಮುಂಗಟ್ಟಿನಲ್ಲಿ ಗಾಡಿಗಳನ್ನು ನಿಲ್ಲಿಸಿ ಹಲವು ದಿನಗಳಲ್ಲೂ ಸಹ ಎತ್ತುವಂತ ಕೆಲಸ ಮಾಡ್ತಿರಲ್ಲ. ಇದರ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಕರಡು ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಅದರಲ್ಲೂ ಆಟೋ ನಿಲ್ದಾಣದಲ್ಲಿ ಹೊರತುಪಡಿಸಿ ಮಿಕ್ಕೆಲ್ಲ ಕಡೆ ಯಾವುದೇ ರೀತಿಯಾದಂತಹ ಪಾರ್ಕಿಂಗ್ ಮಾಡುವಂತಹ ಕೆಲಸ ಮಾಡಬಾರ್ದು ಅಂತ ಹೇಳಿ ಇವಾಗ ಸೂಚನೆಯನ್ನು ನೀಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8ವರೆಗೂ ಮಾತ್ರ ಫ್ರೀ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ರಾತ್ರಿ ಸಮಯದಲ್ಲಿ ಮಾತ್ರ ಫ್ರೀ ಪಾರ್ಕಿಂಗ್ ವ್ಯವಸ್ಥೆ ಇರುವಂತದ್ದು. ಅದರಲ್ಲೂ ಆಫ್ ಸ್ಟ್ರೀಟಿಂಗ್ ಪಾರ್ಕ್ ಮಾಸಿಕ ಪಾಸ್ ಅನ್ನು ಸಹ ತೆಗೆದುಕೊಳ್ಬೇಕು. ಇದರ ಜೊತೆಗೆ ಸಿಗ್ನಲ್ ಬಳಿಯ 50 ಅಂತರದಲ್ಲಿ ಯಾವುದೇ ರೀತಿಯಾದಂತಹ ವಾಹನಗಳನ್ನು ನಿಲುಗಡೆ ಮಾಡಬಾರ್ದು. ಇದರ ಜೊತೆಗೆ ಉಪ ಮುಖ್ಯ ರಸ್ತೆಗಳೇನಿರುತ್ತೆ ಅದರಲ್ಲಿ 25 ಮೀಟರ್ ಅಂತರದಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೂ ಸಹ ಅವಕಾಶ ಇರೋದಿಲ್ಲ. ಮನೆ ಮುಂದೆಗಳಲ್ಲಿ ಪಾರ್ಕ್ ಮಾಡಿದ್ರೆ ಅಂತವರ ಮಾಲೀಕರ ಮೇಲೂ ಸಹ ದಂಡವನ್ನು ವಿಧಿಸುವಂತಹ ಕೆಲಸಕ್ಕೆ ಇದೀಗ ಮುಂದಾಗಿರುವಂತದ್ದು ರೆಹಮಾನ್. ಓಕೆ, ಬಟ್ ಈ ರಿಲ್ಯಾಕ್ಸೇಷನ್ ಏನಿದು ಅರುಣ್, ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆ ತನಕ ನಿಲ್ಲಿಸ್ಕೋಬಹುದು, ಅದಾದ್ಮೇಲೆ ನಿಲ್ಸಂಗಿಲ್ಲ ಅಂತಾನೆ, ಏನಿದು? ಹೌದು ರೆಹಮಾನ್, ಈಗಾಗಲೇ 3 ಕ್ಯಾಟಗರಿಯಾಗಿ ಈ ಪಾರ್ಕಿಂಗ್ ಶುಲ್ಕವನ್ನು ವಿತರಣೆ ಮಾಡಿರೋದು. ಅದರಲ್ಲೂ ಎ ಕ್ಯಾಟಗರಿಯಲ್ಲಿ ದ್ವಿಚಕ್ರ ವಾಹನಗಳಿಗೆ ಸಹ ದಂಡ ವಿಧಿಸುವಂತ ಕೆಲಸ ಮಾಡಿರೋದು. ಪ್ರಮುಖವಾಗಿ ಬೆಳಗಿನ ಜಾವದಲ್ಲಿ ಕೆಲಸಕ್ಕೆ ಹೋಗ್ಬೇಕಿದ್ದಂತಹ ಮುಖ್ಯ ರಸ್ತೆಗಳಲ್ಲಿ ಅಂದ್ರೆ ಗಾಡಿಗಳನ್ನು ನಿಲ್ಲಿಸಿ ಹೋಗ್ತಾರೆ. ತದನಂತರ ಚಿಕ್ಕ ಪುಟ್ಟ ಅಂದ್ರೆ 40ರಿಂದ 50 ಹಿಡಿಯುವಂತ ಅಡಿ ಇರುವಂತಹ ರಸ್ತೆಗಳಲ್ಲೂ ಸಹ ಏನು ಗಾಡಿಗಳನ್ನು ನಿಲ್ಲಿಸ್ತಾರೆ. ಅದರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಿದೆ ಅಂತ ಕೇಳಿ ಬಂದಿರುವಂತದ್ದು. ಇದರ ಬೆನ್ನಲ್ಲೇ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಟ್ರಾಫಿಕ್ಗೆ ಅಡ್ಡಿ ಆಗದಂತೆ ಈ ವ್ಯವಸ್ಥೆಯನ್ನು ತಂದಿರುವಂತದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಅರುಣ್.